पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವಿವತ್ತು ರಾಯರ ಮಠಕ್ಕೆ ಹೋಗಿ ಬರೋಣ ಬನ್ನಿ. ಎಲ್ಲಿ ಅಂದರೆ ಇದು ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಗುರುವಾರದ ಮಿನಿ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ರಾಯರ ಮಠಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಅಂತ ಗೊತ್ತಾ ನಿಮಗೆ? ಬೆಂಗಳೂರಿಂದ ನಾನು ರಿಟರ್ನ್ ಬರಬೇಕಾದ್ರೆ ಹಾಗೆ ರಾಯರ ಮಠಕ್ಕೆ ಹೋಗಿ ಬರಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಇದು 2ನೇ ಸಲ ನಾನು ಹೋಗ್ತಿರೋದು ರಾಯರ ಮಠಕ್ಕೆ ಬೆಂಗಳೂರಲ್ಲಿ. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಬೆಂಗಳೂರಿನ ವಿಡಿಯೋ ಹಾಕ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಹೋಗ್ಲೇಬೇಕು ಅಂತ ಮಾರ್ನಿಂಗ್ ಡಿಸೈಡ್ ಮಾಡಿದ ನಂತರ ಲಗೇಜ್ ಸಮೇತ ಎತ್ಕೊಂಡು ಸೀದಾ ಹೋದೆ ದೇವರ ಮಠಕ್ಕೆ, ಸಾರಿ ರಾಯರ ಮಠಕ್ಕೆ ಹೋದೆ. ನೋಡಿ, ಹೋಗಿ ಇಳ್ದಿದ ತಕ್ಷಣ ಆ ಕಡೆ ರೋಡ್ ಕ್ರಾಸ್ ಮಾಡ್ಬೇಕಲ್ವಾ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸಖತ್ ವೆಹಿಕಲ್ಸ್ ಹೋಗ್ತಾ ಇದ್ವು. ಆದ್ರೂ ನಾನು ಸಿಗ್ನಲ್ ಕಾತ್ಕೊಂಡು ಹಾಗೆ ಹೋದೆ. ಹೋಗ್ಬೇಕಾದ್ರೆ ಫುಲ್ ಫ್ರೀ ಆಗಿತ್ತು. ಏನೋ ರೆಡಿ ಮಾಡ್ತಾ ಇದ್ರು. ಆಯ್ತು, ಬೆಳಿಗ್ಗೆ ಅಲ್ವಾ, 12 ಗಂಟೆ ಮೇಲೆ ಪೂಜೆ ಇರುತ್ತೆ. ಹಾಗಾಗಿ ನಾನು ಒಳಗಡೆ ಹೋಗ್ಬೇಕಲ್ವಾ, ಸುಮ್ಮನೆ ದರ್ಶನ ಪಡ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತೇಳಿ ರೋಡ್ ಕ್ರಾಸ್ ಮಾಡಿದೆ. ರೋಡ್ ಕ್ರಾಸ್ ಮಾಡಿದ ತಕ್ಷಣ ಅಲ್ಲಿ ರಾಯರ ಮಠದ ಹತ್ರ ಒಂದು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ಹೋಗ್ಲೇಬೇಕು ಹೋಗ್ಬೇಕು ಅನಿಸ್ತಿದ್ದಾಗ ಮತ್ತೆ ಹಿಂದೆ ಇಟ್ಟು ಹಾಕ್ಬಾರ್ದು. ಹಾಗಾಗಿ ನಾನು ಇನ್ನೇನು ದೇವ್ರ ದರ್ಶನ ಪಡ್ಕೊಂಡು ರಿಟರ್ನ್ ಹೋಗ್ಬೇಕಾಗಿತ್ತು. ಹಾಗಂತ ಒಳಗಡೆ ಬಂದೆ. ಸ್ವಲ್ಪ ಜನ ಅಷ್ಟೇನು ಇರಲಿಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಮಾರ್ನಿಂಗ್ 8-9 ಗಂಟೆ ಅಲ್ವಾ, ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಆದ್ರೂ ನಾನು ಹೋಗಿ ನೋಡಿ, ಮುಂದೆನೆ ರಾಯರ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಹಾಕಿದಾದ ನಂತರ ನಾನು ಈ ಕಡೆ ಪಕ್ಕದಲ್ಲಿ ಹೋದೆ. ನೇರ ಮಠದ ಒಳಗಡೆ ಬಂದು ಹೋಗ್ತಾ ಇದ್ರು, ಹಾಗೆ ಕ್ಲೀನು ಮಾಡ್ತಾ ಇದ್ರು, ಪೂಜೆಗೆ ರೆಡಿನೂ ಮಾಡ್ತಾ ಇದ್ರು. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಅಕ್ಷತೆ ತಗೊಂಡ್ಬಿಟ್ಟು ಸ್ವಲ್ಪ ತೀರ್ಥ ಕೊಟ್ಟರು, ತಗೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಾಗಿತ್ತು. ಹಾಗಾಗಿ ಪ್ರದಕ್ಷಿಣೆ ಮಾಡಿದ ನಂತರ ಹೋಗಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ದಿದಾರಲ್ವಾ, ಅದನ್ನೇ ಸ್ವಲ್ಪ ಬರ್ದಿದ ನಂತರ ಹೋಗಿ ಕೂತ್ಕೊಂಡೆ. ಅದೆಲ್ಲ ವಿಡಿಯೋ ಆದ್ಮೇಲೆ ನಾನು ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಎಲ್ಲ ಕಣ್ಣಾಡಿಸಿದೆ. ರಾಯರ ಇದ್ರಂತೂ ಸಖತ್ತಾಗಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ಅಲ್ಲೇ ಕೂತ್ಕೊಂಡು ಕೌಂಟರ್ ಕಡೆ ನೋಡಿದೆ. ಪ್ರಸಾದ ಕೊಡ್ತಾರಲ್ವಾ, ಅಲ್ಲಿ ಕೌಂಟರ್ ಹತ್ರ ನೋಡಿದೆ. ಅಲ್ಲಿ ದೇವರ ಒಂದು ಬರ್ದಿದ್ರು. ಎಷ್ಟು ಚೆನ್ನಾಗಿ ಬರ್ದಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳೋರಿಗೆ ತುಂಬಾನೇ ಬೇಗ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ದೇ ಇರೋರಿಗೆ ಬೇಗ ಅರ್ಥ ಆಗಲ್ಲ. ಭಕ್ತಾದಿಗಳು ಏನ್ ಮಾಡ್ತಿದ್ರು ಗೊತ್ತಾ, ಬಂದು ಹೋಗ್ತಾ ಇದ್ರು. ಇಲ್ಲಿ ಆಗ್ಲೇ ನೋಡಿದ್ರಲ್ವಾ ಚಿಕ್ಕ ಪಾಪು, ಅದೆಷ್ಟು ಚೆನ್ನಾಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿತ್ತು. ರಾಯರಿಗೆ ನೋಡ್ಬೇಕಿತ್ತು, ಅಷ್ಟು ಖುಷಿ ಆಗ್ತಿತ್ತು. ವಿಡಿಯೋ ಮಾಡೋಣ ಅಂತ ತೆಗಿಯೋಷ್ಟರಲ್ಲಿ ಪಾಪ ಅವ್ರ ಪೇರೆಂಟ್ಸ್ ಹತ್ರ ಹೋಗಿ ಮಠದ ಪೂರ್ತಿ ವಿಡಿಯೋನೇ ಹಾಕಿದ್ದೀನಿ. ಎಲ್ಲ ಒಂಚೂರು ಬಿಡದಲೆ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ವಿಡಿಯೋನ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಷ್ಟು ಅಲ್ಲಿ ಒಂದ್ ಸ್ವಲ್ಪ ಕೂತ್ಕೊಂಡ್ರು ಎಷ್ಟೋ ನೆಮ್ಮದಿ, ಕುತೂಹಲ ಸ್ಟಾರ್ಟ್ ಆಗುತ್ತೆ. ಯಾಕೆ ಗೊತ್ತಾ, ಬಂದಿರೋರೆಲ್ಲರೂ ಅಲ್ಲಿ ಪ್ರದಕ್ಷಿಣೆ ಹಾಕೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನೋಡಿ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ. ನುಡಿಮುತ್ತು ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಅದರ ಅರ್ಥ ತಿಳ್ಕೊಂಡ್ರೆ ಎಲ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಜೀವನದಲ್ಲಿ ಅಂತ ಹೇಳ್ತಾ ನಾನು ಮಠದಿಂದ ಕೂತ್ಕೊಂಡು ಆಚೆ ಬಂದಾಗ ಅಲ್ಲಿಂದ ಏನಾದ್ರು ತಗೊಂಡ್ ಬರ್ಬೇಕು ಅನ್ನಿಸ್ತು. ಹಾಗಾಗಿ 2 ಪುಸ್ತಕ ತಗೊಂಡೆ. ನೋಡಿ, ವಿಷ್ಣು ಸಹಸ್ರನಾಮ ಒಂದು ತಗೊಂಡೆ, ರಾಘವೇಂದ್ರ ಸ್ತೋತ್ರ ತಗೊಂಡೆ. 2 ಪುಸ್ತಕ ನಾನು ತಗೊಂಡೆ. ಕಮ್ಮಿ ರೇಟಿಗೆ ಸಿಗ್ತಿತ್ತು, ಹಾಗಾಗಿ ತಗೊಂಡೆ. ಒಂದು ಇರ್ಲಿ ಅಂತೇಳಿ ಯಾವುದೋ ಒಂದು ತಗೊಂಡ್ಬಂದೆ, ಬೇಕಿತ್ತು ನನಗೆ. ಹಾಗಾಗಿ ಆದ್ಮೇಲೆ ನೇರ ನಾನು ಬಸ್ ಹತ್ತಿ ಚಿಂತಾಮಣಿಗೆ ಬಂದೆ.